ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಿಮ್ಮೆಲ್ರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ. ಇವತ್ತು ಕೂಡ ಖುಷ್ಬು ಆಯಿಲ್ನ ನಾನು ತಯಾರು ಮಾಡ್ತಾ ಇದ್ದೀನಿ. ಖುಷ್ಬು ಆಯಿಲ್ ಆರ್ಡರ್ ಬಂದಿದೆ ನನಗೆ. ಇವತ್ತು 2 ಆರ್ಡರ್ ಕೊಡ್ತಾ ಇದ್ದೀನಿ, ಬಾಕಿ ನಾಳೆ ಕೊಡಬೇಕು ಆರ್ಡರ್ನ. ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಆಯಿಲ್ನ ತಯಾರು ಮಾಡ್ತೀನಿ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ತುಂಬಾನೇ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಆ ವಿಡಿಯೋಗೆ, ತುಂಬಾನೇ ಖುಷಿ ಆಯಿತು. ಬನ್ನಿ ನೋಡೋಣ. ಇವಾಗ ಕೊಬ್ಬರಿ ಎಣ್ಣೆ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಹಚ್ಕೋತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಒಂದು ಬಾಕ್ಸ್ ಎಣ್ಣೆ ತಂದು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೆ ಆರೆಂಜ್ ಪೀಸ್ ಹಾಕೋತಾ ಇದ್ದೀನಿ ನಾನು. ಮತ್ತೆ ಹಾಗೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಇಲ್ಲಿ ಬೀಟ್ರೋಟ್ ಬಳಸ್ತಾ ಇಲ್ಲ ನಾನು ಇದಕ್ಕೆ. ಮೊದಲು ಬೀಟ್ರೋಟ್ ಬಳಸಿದೆ, ಇದಕ್ಕೆ ಬೀಟ್ರೋಟ್ ಬಳಸ್ತಾ ಇಲ್ಲ ನಾನು. ಬರೀ ಕ್ಯಾರೆಟ್ ನಿಂದನೇ ಮಾಡ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ, ಚೆನ್ನಾಗಿ ಕುದಿಬೇಕಿದು. ಕರೆಂಟ್ ಕೂಡ ಹೋಗ್ತು ನಮ್ಮ ಮನೇಲಿ. ಇವಾಗ ನಾನಿಲ್ಲಿ ಆರೆಂಜ್ ಸಿಪ್ಪೆ ತಗೊಂಡಿದ್ದೀನಲ್ವಾ, ಅದಕ್ಕೆ ಜಾಸ್ತಿ ಆಯಿಲ್ ಮಾಡಬೇಕಲ್ಲ ಅಂತ ನಾನು ಆರೆಂಜ್ ಪೌಡ್ರನ್ನ ತಂದು ಇಟ್ಕೊಂಡಿದ್ದೀನಿ. ನೋಡಿ, ಆರೆಂಜ್ ಪೌಡ್ರನ್ನ ತಗೊಬಂದು ಇಟ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಮಾಡೋದಕ್ಕೆ ಆರೆಂಜ್ ಪೌಡ್ರು ಉಪಯೋಗಿಸೋಣ ಅಂದ್ಬಿಟ್ಟು ತಂದು ಇಟ್ಕೊಂಡಿದ್ದೀನಿ. ಇದು 2 ಆರ್ಡರ್ ಕೊಡಬೇಕು, ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿ ಅವ್ರಿಗೆ ಮಾಡಿ ಕಳಿಸ್ತಾ ಇದ್ದೀನಿ. ಇಲ್ಲೇ ನಮ್ಮ ಅಕ್ಕಪಕ್ಕದ ಮನೆಯವರೇನೆ. ಚೆನ್ನಾಗಿ ಕುದಿಯೋದು, ಮೀಡಿಯಂ ಉರಿಲೇ ಇರಬೇಕು, ಜಾಸ್ತಿ ಹೈ ಫ್ಲೇಮ್ ಇರಬಾರ್ದು ಎಣ್ಣೆಗೆ. ಹಾಗೆ ಇಲ್ಲಿ ನಾನು ಆಲಿವ್ ಆಯಿಲ್ ಕೂಡ ತಗೊಂಡಿದ್ದೀನಿ, ಹಾಗೆ ಬಾದಾಮಿ ಆಯಿಲ್ ಕೂಡ ತಗೊಂಡಿದ್ದೀನಿ ನಾನು. ಅಲ್ಲಿ ಚೆನ್ನಾಗಿ ಕುದಿಬೇಕು, ಸಿಪ್ಪೆಲ್ಲ ಅದು ಗರ್ಗರಿ ಆಗ್ಬೇಕು. ಕ್ಯಾರೆಟ್ ತುರಿ ನಾವು ಇವಾಗೆಲ್ಲ ಏನಪ್ಪಾ ಬಿರಿಯಾನಿಗೆ ಈರುಳ್ಳಿ ಫ್ರೈ ಮಾಡ್ತೀವಲ್ಲ ಗರ್ಗರಿಯಾಗಿ, ಆ ರೀತಿ ಬೇಯಬೇಕು. ಬೆಂದು ಗರ್ಗರಿ ಆದಾಗ್ಲೇ ಅದ್ರ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಹಾಗೆ ಕಡ್ಲೆ ಹಿಟ್ಟು ಕೂಡ, ಮುಖ ತೊಳೆಯೋದಕ್ಕೆ ಕಡ್ಲೆ ಹಿಟ್ಟು ಕೂಡ ನನಗೆ ಕೇಳಿದ್ದಾರೆ. ಕಡ್ಲೆ ಹಿಟ್ಟು ಕೂಡ ನಾಳೆ ರೆಡಿ ಮಾಡಬೇಕು. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಚೆನ್ನಾಗಿ ಒಂದು 10 ನಿಮಿಷ ನಾವು ಯಾವ ರೀತಿ, ನಮ್ಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ಆ ರೀತಿ ನಮ್ಗೆ ರಿಸಲ್ಟ್ ಬರುತ್ತೆ. ಈಗ ಆಲ್ರೆಡಿ ನನ್ನ ಮಗಳದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಆ ವಿಡಿಯೋ ನೋಡಿ ಯಾರಿಗಾದ್ರು ಬೇಕಾದ್ರೆ. ಎಷ್ಟು ಮೊಡವೆಗಳಿತ್ತು, ಎಷ್ಟು ಬೇಗ ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ ನಾನು. ತುಂಬಾ ಮೊಡವೆ ಇತ್ತು, ಮತ್ತೆ ಕಣ್ಣಿನ ಸುತ್ತ ಎಲ್ಲ ಕಪ್ಪು ಕಲೆ ಇತ್ತು. ಒಂದು ವಾರ 15 ದಿನದೊಳಗಡೆನೆ ಕಪ್ಪು ಕಲೆ ಎಲ್ಲ ಕ್ಲಿಯರ್ ಆಗಿದೆ ಕಣ್ಣಿನ ಸುತ್ತ. ನೋಡಿ, ಅವರು ಬಿಸಿಲಲ್ಲಿ ನಿಂತ್ಕೊಂಡು ಕೂಡ ನಿಮ್ದು ಸ್ಕಿನ್ ಇಷ್ಟು ಚೆನ್ನಾಗಿದೆ ಅಂತ ಕೇಳಿ ನನ್ನ ಆಯಿಲ್ ಮಾಡಿಸ್ಕೊತಾ ಇರೋದು ಅವರು. ಮೊದಲು ನನ್ನ ಸ್ಕಿನ್ ಬಿಸಿಲಲ್ಲಿ ನಿಂತು ಒರಟಾಗಿತ್ತು, ಮತ್ತೆ ಬಿಸಿಲಿಗೆ ಬೇವರೆಲ್ಲ ಹರಿದು ಮೊಡವೆಗಳು ಬರ್ತಾ ಇತ್ತು. ಈ ಆಯಿಲ್ ಹಚ್ಚಿದ್ಮೇಲೆ ನನಗೆ ಬಿಸಿಲಲ್ಲಿ ಅಷ್ಟು ಯಾವುದು ಮೊಡವೆಗಳಿಲ್ಲ, ಕಪ್ಪು ಕಲೆ ಇಲ್ಲ, ಏನೂ ಇಲ್ಲ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗೂ ಕೂಡ. ಆದ್ರೂ ಕೂಡ ನಾನು ಬಿಸಿಲಲ್ಲೇ ವ್ಯಾಪಾರ ಮಾಡೋದ್ರಿಂದ ಜಾಸ್ತಿ ಅಪ್ಲೈ ಮಾಡೋದಿಲ್ಲ. ಫ್ರೀಯಾಗಿ ಸಿಕ್ಕಿದ್ರೆ ಒಂದು 10 ನಿಮಿಷ ಅಪ್ಲೈ ಮಾಡ್ತೀನಿ. ಯಾವುದೇ 1 ಅವರ್ 2 ಅವರ್ ನಾನು ಬಿಡೋದೇ ಇಲ್ಲ ಎಣ್ಣೆನ, ಯಾಕಂದ್ರೆ ನನಗೆ ಟೈಮೇ ಇರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿಲ್ಲ ಇದರಲ್ಲಿ ಅಂತಂದ್ರೆ ಜಾಸ್ತಿ ದಿನ ನಾವು ಆಯಿಲ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಮೀಡಿಯಂ ಉರಿಲೇ ಇಟ್ಕೊಂಡು ಕ್ಯಾರೆಟ್ ಎಲ್ಲ ತುಂಬಾ ಗರ್ಗರಿ ಆಗಬೇಕು, ಆ ರೀತಿ ಬೇಯೋವರೆಗೂ ಬೇಯಿಸ್ಬೇಕಿದು ಎಣ್ಣೆನ. ಪಿಗ್ಮೆಂಟೇಷನ್ ಇರೋರ್ಗಂತೂ ಇದು ತುಂಬಾನೇ ಮನೆ ಮದ್ದು ಅಂತಾನೆ ಹೇಳ್ಬೋದು, ಹೋಮ್ ರೆಡಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವ್ರಿಗೂ ಕೂಡ. ನೋಡ್ಬೋದು, ಇಲ್ಲಿ ಎಲ್ಲ ಬೆಂದು ಗರ್ಗರಿ ಆಗಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ.
ಮೀಡಿಯಂ ಉರಿ ಇಟ್ಟಿದ್ದೀನಿ, ಗ್ಯಾಸ್ ಇನ್ನೂ ಆಫ್ ಮಾಡಿಲ್ಲ. 1-2 ಸ್ಪೂನ್ ಅಷ್ಟು ನಾನು ಆಲ್ಮಂಡ್ ಆಯಿಲ್ ಹಾಕೋತಾ ಇದ್ದೀನಿ, ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ. ಸಾರಿ, ನನ್ಗಷ್ಟು ಇಂಗ್ಲಿಷ್ ಬರೋದಿಲ್ಲ. 2 ಸ್ಪೂನ್ ಹಾಕೊಂಡಿದ್ದೀನಿ. ಆಲ್ಮಂಡ್ ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ಆರೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕ್ಯಾರೆಟ್ ಎಲ್ಲ ಯಾವ ರೀತಿ ಬೆಂದು ಗರ್ಗರಿ ಆಗಿದೆ ಅಂತ. ಈ ರೀತಿನೇ ಇದು ಕ್ಯಾರೆಟ್ ಎಲ್ಲ ಬೆಂದು ಗರ್ಗರಿ ಆದ್ರೆ ಮಾತ್ರ ಎಣ್ಣೆ ನಾವು ಜಾಸ್ತಿ ದಿನ ಇಟ್ಕೊಂಡು ಉಪಯೋಗಿಸ್ಬೋದು, ಇಲ್ಲ ಅಂತಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ನೋಡ್ಬೋದು ಯಾವ ರೀತಿ ಬೆಂದು ಗರ್ಗರಿ ಆಗಿದೆ ಅಂತ. ಇವಾಗ ಇದು ಹಾರ್ಲಿ. ನೋಡಿ ಎಷ್ಟು ಗರಿಗರಿಯಾಗಿದೆ. ನಾನು ಈ ರೀತಿ ಸೋಸ್ಕೊಂಡಿದ್ದೀನಿ. ಮತ್ತೆ ಒಂದು ವೈಟ್ ಬಟ್ಟೆಯಲ್ಲಿ ಸೋಸ್ಕೊಬೇಕು ಎಣ್ಣೆನ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.